ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನೀನ್ ಬಾ ಸುಮ್ನೆ. ಏನಕ್ಕ ನೀನು ಮಕ್ಕಳನ್ನು ಎಲ್ಲೂ ಕಳ್ಸಲ್ಲ, ಮನೇಲೇ ಇರಬೇಕು. ಅಲ್ಲಕ್ಕ, ಒಬ್ಬರನ್ನೊಬ್ರು ನೋಡ್ಬೇಡ ಮುಟ್ಬೇಡ ಅಂತ ಕಂಡೀಷನ್ ಎಲ್ಲ ಹಾಕ್ತಿದ್ಯಲ್ಲ. ನನ್ಗೆ ಯಾಕೋ ನಿನಗೆ ವಯಸ್ಸಾಗ್ತಿದೆ ಅನಿಸ್ತಿದೆ. ನೋಡು, ತಲೆಲೂ ಬಿಳಿ ಕೂದಲು ಜಾಸ್ತಿ ಆಗ್ತಿದೆ. ಏನೇ ಮಾತಾಡ್ತಿದ್ಯಾ ನೀನು? ನಾನೇನು ಅಡ್ಗೊಳಜ್ಜಿ ಕಾಲ್ದವಳಲ್ಲ, ಈಗಿನ ಕಾಲ್ದವಳೆ. ನನಗೂ ಎಲ್ಲ ಅರ್ಥ ಆಗತ್ತೆ. ಏನ್ ಅರ್ಥ ಆಗುತ್ತೆ ಏನೋ. ಇನ್ನು ಬ್ಲ್ಯಾಕ್ ಅಂಡ್ ವೈಟ್ ಕಣ್ಗಳಲ್ಲೇ ಪ್ರಪಂಚನ ನೋಡ್ತಿದ್ಯಾ ನೀನು. ಕಲರ್ಫುಲ್ ಆಗಿ ಯೋಚನೆ ಮಾಡಕ್ಕ. ಅಲ್ಲ, ಸಿಟಿಲಿರೋಳಾಗಿ ಒಳ್ಳೆ ಹಳ್ಳಿಯೊಳ ಥರ ಯೋಚನೆ ಮಾಡ್ತಿದ್ಯಲ್ಲ. ಅಕ್ಕಪಕ್ಕದ ಮನೆಯವ್ರನ್ನ ನೋಡು, ಅವ್ರ ಮಕ್ಕಳನ್ನ ಹನಿಮೂನ್ಗೆ ಅಂತ ಕಳಿಸಿ ಅದನ್ನ ಸ್ಟೇಟಸ್ ಅಲ್ಲಿ ಹಾಕೋತಾರಕ್ಕ. ಇದೆಲ್ಲ ಒಂದು ಸ್ಟೇಟಸ್ ಅಕ್ಕ ಈಗ. ಹೌದಾ? ಇದು ಒಂದು ಸ್ಟೇಟಸ್ಸಾ? ಏನ್ ಕಾಲ ಬಂತಪ್ಪ. ಅಲ್ಲ ಕಡೆ, ನಾನ್ ಅವ್ರನ್ನ ಹನಿಮೂನ್ ಕಳಿಸ್ಲಿಲ್ಲ ಅಂದ್ರೆ ನಾನ್ ಹೀಗೆ ಹಳೆ ಕಾಲದೊಳಾಗ್ಬಿಡ್ತೀನಿ. ನನಗೇನೋ ಹಾಗೆ ಅನಿಸ್ತಿದೆ. ನೋಡು, ಅದನ್ನೆಲ್ಲ ಬಿಡು. ಈಗ ಅವ್ರನ್ನ ಹನಿಮೂನ್ ಕಳಿಸು, ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ನಾನು ನಿನ್ಗೆ ಹೇಳ್ತೀನಿ, ಸುಮ್ಮನೆ ಇರು. ಒಪ್ಕೊ ನಡಿಯಕ್ಕ. ನೀನ್ ಬರಾಕ ಏನ್ ಒಳ್ಳೇದಾಗುತ್ತೋ ಏನೋ ದೇವ್ರಿಗೆ ಗೊತ್ತು. ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸರ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಹಾ, ಶ್ರಾವಣಿ ನನ್ನ ಬಲೆಗೆ ಬಿದ್ಲು. 100 ಕೋಟಿ ಆಸ್ತಿ ಹೊಡ್ತಿ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಅಂದ್ರೆ ಮುಂದೆ ನಾನು ಬೇಜಾನ್ ಬಾಚ್ಕೋಬಹುದು. ವರದಾ, ಇಬ್ರು ಹೊರಡಕ್ಕೆ ರೆಡಿಯಾಗಿ. ಹೌದು ಶ್ರಾವಣಿ ಮರೆ, ಯಾವಾಗ ಹೋಗೋದು? ನಾಳೆನೇ ಹೊರಡ್ಬೇಕು. ಬರ್ದವ್ರೆ, ನೀವು ಆಫೀಸಿಗೆ ರಜಾ ಹಾಕ್ಬಿಡಿ. ಹಾಗೆ ಬೇರೆ ಎಲ್ಲಾ ತಯಾರಿನೂ ಮಾಡ್ಕೊಳ್ಳಿ. ಆಫೀಸಲ್ಲಿ ಪರ್ಮಿಷನ್ ಸಿಗುತ್ತೆ ತಾನೆ? ಹಾ, ಆಫೀಸಲ್ಲೆಲ್ಲ ಪರ್ಮಿಷನ್ ಸಿಗತ್ತೆ. ಆದ್ರೆ ಅಮ್ಮನ ಪರ್ಮಿಷನ್ ಸಿಗತ್ತೆ ಇರೋ ಅಂತ ಚಿಂತೆಗೆ ಹೋಗಿತ್ತು. ಕೊನೆಗೂ ಅಮ್ಮ ಒಪ್ಕೊಂಡ್ಬಿಟ್ರು. ಒಂದ್ ನಿಮಿಷ, ನನ್ನ ಹೆಂಡತಿನೂ ಕೇಳ್ತೀನಿ ಅವ್ರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ. ವರಲಕ್ಷ್ಮಿ ಅವರೇ, ನಿಮಗೆ ಒಪ್ಪಿಗೆ ತಾನೆ? ಹಾ, ಅವ್ರಿಗೆ ಒಪ್ಪಿಗೆ ಅಂತೆ. ಬಟ್ಟೆ ಜೋಡಿಸ್ಕೊಂಡ್ಬಿಡೋಣ. ಮೇಡಮ್, ಮೇಡಮ್, ಸೂಟ್ ಕೇಸ್ ಬೇಕಂದ್ರೆ ಹೇಳ್ಬೇಕು ತಾನೆ, ಎತ್ಕೊಡ್ತಿರ್ಲಿಲ್ವಾ? ತೊಳಿ. ನನ್ನನ್ನು ಕಂಡ್ರೆ ಎಷ್ಟು ಕೇರ್ ಅಲ್ವಾ ಸುಬ್ಬು ನಿನಗೆ? ಮೊದಲಿಂದನೂ ಇದೇ ಕೇರ್ ಇದ್ದಿದ್ದು ಮೇಡಮ್, ಇವಾಗೇನು ಹೊಸದಾಗಿ ಬಂದಿರೋದಲ್ಲ. ಮೊದಲಾಗಿನ್ನೂ ಹಾಗೆ ಇದ್ದೀನಿ ನಾನು. ನನಗೆ ಗೊತ್ತು ಸುಬ್ಬು, ಸಾಲಿಗ್ರಾಮದಲ್ಲಿ ನಿನ್ನ ಪ್ರಾಣನೂ ಲೆಕ್ಕಿಸದೆ ನನ್ನ ಜೀವ ಕಾಪಾಡಿದೆ. ಬೆಂಕಿಗೆ ಬಿದ್ದವಳಿಗೆ ಜೀವ ಕೊಟ್ಟು ಈಗ ಹೂವಿನಾಗಿರೋ ಬದುಕನ್ನು ಕೊಟ್ಟಿದ್ಯಾ. ಸುಮ್ಮನಿರಿ ಮೇಡಮ್, ನೀವೇನೇನೋ ಹೇಳ್ಬೇಡಿ. ನಾನೇ ನಿಮಗೆ ಬದುಕು ಕೊಟ್ಟಿಲ್ಲ. ಏನೇನೋ ಮಾತಾಡ್ತಿಲ್ಲ ಸುಬ್ಬು. ನಾನು ನಿನ್ನ ಕೈ ಹಿಡಿಯೋದಕ್ಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ದೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ನೀವು ಬೀಳ್ಬಾರ್ದು ಅಂತ ನಿಮ್ಮನ್ನ ಹಿಡ್ಕೊಂಡೆ ಅಷ್ಟೇ. ಎಲ್ಲದಕ್ಕೂ ಏನಾದರೂ ಒಂದು ಕೊಂಕು ಮಾತು ಇದ್ದೇ ಇರುತ್ತಲ್ವಾ ನಿನ್ನ ಹತ್ರ? ಮೇಡಮ್, ಕೈ ಹಿಡೋದಕ್ಕೆ ಅದೃಷ್ಟ ಮಾಡಿದ್ದೆ ಅನ್ನೋ ಮಾತು ನನಗೇನು ಹೊಸ್ತಲ್ಲ. ಶ್ರೀವಲ್ಲಿ ಯಾವಾಗಲೂ ಅದೇ ಹೇಳ್ತಾ ಇದ್ಲು. ಮದುವೆಗೂ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ನೋಡು ಸುಬ್ಬು, ನಮ್ಮಿಬ್ರ ಮಧ್ಯೆ ನೀನು ಆ ಶ್ರೀವಲ್ಲಿನ ತರಬೇಡ ಇಲ್ಲಿ. ಇರೋ ವಿಷಯ ಹೇಳ್ತಾ ಇದ್ದೀನಿ ಮೇಡಮ್. ಇಷ್ಟೆಲ್ಲ ಆಗಿರ್ಲಿಲ್ಲ ಅಂದ್ರೆ ಶ್ರೀವಲ್ಲಿನೇ ನನ್ನ ಹೆಂಡತಿ ಆಗಿರ್ತಿದ್ಲು. ಆಗ ಅವಳು ಇದನ್ನೇ ಹೇಳ್ತಿದ್ಲು. ಏನೋ ಅಂದೆ ನೀನು? ಏನಂದೆ? ಆ ಶ್ರೀವಲ್ಲಿ ನಿನ್ಗೆ ಹೆಂಡತಿ ಆಗಿರ್ತಿದ್ಲ? ಏಯ್,
ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಗಾದೆ ಇದೆ, ಗೊತ್ತಿಲ್ವಾ ನಿನಗೆ? ಅಂದ್ರೆ ಮದ್ವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಯಾರನ್ನ ಮದ್ವೆ ಆಗ್ಬೇಕು ಅನ್ನೋದನ್ನ ಆ ಬ್ರಹ್ಮನೇ ಗಂಟು ಹಾಕಿ ಕಳ್ಸಿರ್ತಾನೆ. ಅದಕ್ಕೆ ಅದನ್ನ ಬ್ರಹ್ಮ ಗಂಟು ಅನ್ನೋದು. ಅಂಥದ್ರಲ್ಲಿ ಮತ್ತೆ ಆ ಶ್ರೀವಲ್ಲಿ ಹೆಸರು ತಗೋತೀಯ ನೀನು? ಅಲ್ಲ ಮೇಡಮ್, ಆ ಶ್ರೀವಲ್ಲಿನೂ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ನೀನು. ನನ್ನ ಆ ಶ್ರೀವಲ್ಲಿ ಜೊತೆ ಕಂಪೇರ್ ಮಾಡ್ಬೇಡ. ನನಗೆ ನಿನ್ ಮೇಲೆ ನನ್ನ ಮೇಲೆ ಏನ್ ಮೇಡಮ್ ಕೋಪ ಇದೆಯಾ? ನಿನ್ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿದ್ದೀನೋ ಸುಬ್ಬು. ಹೇಳಿ ಮೇಡಮ್, ನನ್ನ ಮೇಲೆ ಕೋಪ ಇದೆಯಾ ಅಂದೆ. ಕೋಪ ಇಲ್ಲದೆ ಇರುತ್ತಾ? ಸಾಹೇಬ್ರಿಗೂ ಆ ಶ್ರೀವಲ್ಲಿನೇ ಮದ್ವೆ ಆಗ್ಬೇಕು ಅಂತ ಇತ್ತೇನೋ? ಮೇಡಮ್ ಸುಮ್ಮನಿರಿ ಮೇಡಮ್. ನಾನು ಫಸ್ಟ್ ಆಫ್ ಆಲ್ ಮದುವೆ ಆಗ್ಬೇಕಂತಾನೆ ಇರ್ಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ವರನ್ ಮದುವೆ ಚೆನ್ನಾಗಾಗಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಶ್ರೀವಲ್ಲಿ ಜೊತೆ ಮದುವೆ ಆಗಿ ಒಪ್ಕೊಂಡೆ. ಅಯ್ಯೋ, ಇವಾಗ ಮುಗ್ದೋಗಿರೋ ಕತೆ ಎಲ್ಲ ಯಾಕೆ, ಬಿಟ್ಬಿಡಿ. ಅಲ್ವಾ? ಮುಗ್ದೋಗಿರೋ ಕತೆ ತಾನೆ, ಮತ್ತ್ಯಾಕೆ ಪದೇ ಅವಳನ್ನ ನೆನ್ಪು ಮಾಡ್ಕೋತೀಯ ನೀನು? ನಾನೇನ್ ನೆನ್ಪು ಮಾಡ್ಕೊಂಡಿಲ್ಲ, ಮಾತಿಗೆ ಹೇಳ್ದೆ ಅಷ್ಟೇ. ಮಾತಿಗೂ ಅಷ್ಟೇ. ಇನ್ಮೇಲೆ ಆ ಶ್ರೀವಲ್ಲಿ ಬಗ್ಗೆ ಮಾತಾಡ್ಬೇಡ ನೀನು. ಅವಳನ್ನೇ ನಾನು ಮದ್ವೆ ಆಗ್ಬೇಕಾಗಿತ್ತು, ನಿಮ್ಮಿಂದ ಮದ್ವೆ ಕ್ಯಾನ್ಸಲ್ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳಿದ್ಯೋ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ರೀ 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 ಏನ್ರಿ ಮಾಡ್ತಿದ್ದೀರಾ? ಅರ್ಜೆಂಟಾಗಿ ಕೆಲಸ ಇದೆ, ಬನ್ನಿ ಹೋಗೋಣ. ಆಚೆ ಹೋಗ್ಬೇಕಾ? ಎಲ್ಲಿಗೆ? ಏನು ಎತ್ತ ಅಂತ ಕೇಳ್ತಾ ಕೂತಿದ್ರೆ ನನ್ಗೆ ಹೇಳೋದಕ್ಕೆ ಟೈಮ್ ಇಲ್ಲ, ಬೇಗ ಬನ್ರಿ. ಬನ್ನಿ ಅಂದ್ರೆ ಹೇಗೆ ಬರೋಕ್ಕಾಗುತ್ತೆ? ನನಗೂ ಕೆಲಸ ಇದೆ, ನಾನು ಆಚೆ ಹೋಗ್ಬೇಕು. ನಿಮ್ಗೇನ್ರಿ ಅಂತ ಕೆಲಸ? ಇವಾಗ ನನ್ನ ಜೊತೆ ಬರ್ತೀರಾ ಬರಲ್ವಾ? ಇದು ಒಳ್ಳೆ ಕತೆ ಐತಲ್ಲ. ನಿನ್ನ ಮಾತ್ರ ಕೆಲಸ, ನನಗೆ ಕೆಲಸ ಇರಲ್ವಾ? ನನಗೂ 1000 ಕೆಲಸ ಇದೆ. ಯಾಕಂತ ಮೊದಲು ಹೇಳು, ಆಮೇಲೆ ನಾನು ಬರ್ತೀನಿ. ಶ್ರಾವಣಿಯಮ್ಮನ ಕಾಲು ನೋಡಿದ್ದೀರಾ? ನೋಡಿದ್ದೀನಿ. ಅವ್ರ ಕಾಲಲ್ಲಿ ಕಾಲುಂಗ್ರನೇ ಇಲ್ಲ, ಬರಿಗಾಲಿದೆ. ಶಾಸ್ತ್ರೋಕ್ತವಾಗಿ ಕಾಲುಂಗ್ರ ಹಾಕೊಂಡಿಲ್ಲ. ಅದಕ್ಕೆ ಮೊದಲು ಕಾಲ್ಗೆ ಕಾಲುಂಗ್ರ ಹಾಕೋ ಶಾಸ್ತ್ರ ಮಾಡಬೇಕು. ಕಾಲುಂಗ್ರ ತರದ್ರ ಜೊತೆಗೆ ಕಾಲು ಚೈನ್ ತಗೊಂಡು ಬರೋಣ. ಅವ್ರ ಕಾಲು ಚೈನ್ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ಮಹಾಲಕ್ಷ್ಮಿನೇ ಓಡಾಡ್ದಾಗೆ ಇರಲ್ವೇನ್ರಿ? ಸರಿಯಾಗಿ ಹೇಳಿದೆ ಕಣೆ ವಿಶಾಲ್. ಶ್ರಾವಣಿ ಅಮ್ಮವ್ರಿಗೆ ಕಾಲುಂಗ್ರ ಕಾಲ್ಗೆಜ್ಜೆ ತರಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ. ಆದರೆ ಏನು ಮಾಡೋದು? ಚಿನ್ನ ಬೆಳ್ಳಿ ರೇಟೆಲ್ಲ ಆಕಾಶಕ್ಕೆ ಏರ್ಬಿಟ್ಟಿದೆ. ದುಡ್ಡು ಅರೇಂಜ್ ಆಗಬೇಕಲ್ವಾ? ರೀ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ದುಡ್ಡು ನನ್ನ ಹತ್ರ ಇದೆ, ನೀವು ಬನ್ನಿ ಹೋಗೋಣ. ದುಡ್ಡು ನಿನ್ನ ಹತ್ರ ಇದೆಯಾ? ಎಲ್ಲಿಂದ ಬಂತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.